ಸಾಕಮ್ಮ ಸಾಕಮ್ಮ, ಯಾಕೆ ನಿಂತ್ಕೊಂಡು ಇನ್ನೂ ಯೋಚನೆ ಮಾಡ್ತಾ ಇದ್ಯಾ? ನಡಿ ನಡಿ ಜಲ್ದು. ಅಲ್ಲೆಲ್ಲ ನಾ ಕುರಿ ಮೇಯ್ದಿದ್ವಲ್ಲ, ಅಲ್ಲಿ ತಿರ್ಗಾ ಎಲ್ಲನ ನೀರು ಬಿಟ್ಟು ತಿರ್ಗಾ ಸಸಿ ಹಾಕ್ಬೇಕು ಅಂತ ಶಾರದಮ್ಮ ಎಲ್ಲನ ರೆಡಿ ಮಾಡಿದ್ಲಂತೆ. ಯಾರನ್ನ ಕೂಲಿಯನ್ನು ಕರ್ಕೊಂಬಂದು ಹಾಕ್ಸನ ಒಟ್ಟು ಕುರಿ ಮೇಯ್ದವೆ ಯಾರವನ ಅಂತಾನ ಬೈಕೊಂಡು ಎಲ್ಲನ ನೀರು ಬಿಟ್ಟೋಳಂತೆ. ಈಗ ಹೆಂಗೂ ನೀನೇ ಬಿಟ್ಟಿರೋದು ಕುರಿನ ನಿನ್ನವೇ ಅಂತ ಗೊತ್ತಾಯ್ತಲ್ಲ, ಈಗ ನೀನೇ ಪೈರು ಹಾಕ್ಬೇಕು ಅದಷ್ಟಕ್ಕೂ. ನಡಿ. ಕದ್ರಿ, ನೀನು ನಿನ್ ಕೆಲಸ ಮುಗಿತು ತಾನೆ, ತಂದಿಗ್ ತಮಾಷೆ ಮಾಡೋದು ಮುಚ್ಕೊಂಡು ಹೋಗತ್ ಕಲ್ತ್ಕ ನಿಮ್ಮ ಮನೆಗೆ. ನೀನೇನ್ ಬರಬೇಡ ಇಲ್ಲಿ. ನಿನ್ನೆ ಅವಳು ಕರೆದಿದ್ದೀಗ. ಹೋಗು ಸುಮ್ನ, ನೀನು ಗೊತ್ತೈತೆ ನನಗೂ ಸಸಿ ಹಾಕಕ್ಕೆ ಬರುತ್ತೆ. ನನ್ಗೇನ್ ಬರಲ್ಲ ಅನ್ಕೋಬೇಡ, ಹೋಗು ಸುಮ್ನ. ಅಯ್ಯ, ನಾನು ಹೋಗ್ತೀನೋ ಬಿಡ್ತೀನೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗಿತ್ತು? ನಾನು ನೀನ್ ಸಸಿ ಹಾಕದಾಗವರೆಗೂ ನಿಂದು ಇಲ್ಲೇ ಇರ್ತೀನಿ ನೋಡ್ತಾನ. ನಿನ್ಗೆ ಹಾಕದೆಲ್ಲನ. ನಡಿ, ನನಗೂ ಏನು ಕೆಲಸ ಇಲ್ಲ, ಬೇಜಾರಾಗ್ತಿತ್ತು ಹೆಂಗೋ ಅತ್ಲಾಗೆ. ಒಳ್ಳೆ ಟೈಮ್ಗೆ ನೀನು ಸರಿಯಾಗಿ ಸಿಗಾಕಂಡೆ. ಅವತ್ತು ಅಲ್ಕಿಸ್ಕೊಂಡು ನಗ್ತೀಯ. ನೀನ್ ಸತ್ಯ ಹೇಳಿದ್ರೆ ಯಾರು ನಂಬಲ್ಲ ಅಂತಾನ. ಈಗ ನೋಡು ಹೆಂಗಾಯ್ತು. ಆ ಸುಳ್ಳೆ ನಿನಗೆ ಮುಳುವಾಯ್ತು ಇವತ್ತು. ನೋಡ್ಕಂತೀನಿ ಕದ್ರಜ್ಜಿ, ನನ್ನೇ ಸಿಗಾಕ್ಸಿ ಅಯ್ಯನಿಸ್ತಾ ಇದ್ಯಾ? ಆಯ್ತು ನೋಡಿ ಬಿಡಣ, ನಾನಾ ನೀನ ಅಂತಾನ. ಇನ್ಯಾವ್ದ್ರಾಗಾದ್ರೂ ನೀನು ಸಿಗಾಕಂತೀಯ, ಅವಾಗ ನಾನು ಹಿಂಗೆ ನಗ್ತಿರ್ತೀನಿ. ನೀನ್ ಸಿಗಾಕೊಂಡಾಗ ನಾನಿವಾಗ ಸಿಗಾಕೊಂಡಿದೀನಿ ಅಂತಾನ ಅಲ್ಕಿಸಿತಾ ಇದೆಯಾ? ಅಲ್ಲ, ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಅಲ್ಲ ಆಗಿ ಹೋಗೋರ್ನ ನೀನ್ ನೆನ್ಸಲ್ಲ ಅಲ್ವೇ? ನನ್ನೇ ತಗ್ಲಾಕ್ತೀಯ ಈ ಅಮ್ಮಂತಾಗೆ. ಐತೆ ನಿನ್ಗೆ ಯಾವತ್ತಾದ್ರೂ ಒಂದ್ ದಿವಸ. ಇವತ್ತು ನಿನ್ ಕಾಲ, ಮುಂದೆ ನನಗೂ ಒಂದ್ ಕಾಲ ಬರುತ್ತೋ. ಅದೇನು ಹೇಳ್ತಾರಲ್ಲ ಗಾದೆನ, ಅತ್ತಿಗೊಂದ್ ಕಾಲ ಆದ್ರೆ ಸಸಿಗೊಂದ್ ಕಾಲ ಅಂತಾನ. ಹಂಗೇನೆ ಕಾಲ ಹಿಂಗೆ ಇರಲ್ಲ, ಬದ್ಲಾಗ್ತಾ ಇರುತ್ತೆ. ನನಗೂ ಬರುತ್ತೆ ನನ್ನ ಕಾಲನೂ, ನಿನ್ನ ಹಾಡ್ಕೊಂಡು ನಗು ಅಂತ ಕಾಲ. ನಗು ನಗು. ಅಯ್ಯೋ ನೋಡ್ಕೊಂಬಂತೆ, ನಡಿ ಈಗ. ಶಾರದಮ್ಮ ಬಂದ್ರೆ ಅಷ್ಟೇನೆ ಮಕ್ಕುಗಿತಾಳೆ, ಇನ್ನು ಇಲ್ಲೇ ನಿಂತ್ಕೊಂಡಿದ್ಯಾ ಅಂತಾನ. ಕದ್ರಜ್ಜಿ ಏನಂತ ಹೇಳುದು? ಸಾಕಿದು. ನಡಿ ಸಾಕಿ, ನಡಿ ನಡಿ ಜಲ್ದು ನಡಿ. ಆಯ್ತು ಹೋಗ್ತೀನಿ, ಯಾಕಂಗಾಡ್ತಾ ಇದೆಯಾ? ಮನೆ ಹಾಕದ್ರಿ ಎಲ್ಲ ನನಗೆ ಒಳ್ಳೆ ಪಜೀತಿ ತಂದಿಕ್ಬಿಡ್ಲಲ್ಲ ಈ ಶಾರದಮ್ಮನ ಹತ್ರ. ಅಯ್ಯೋ ಏನ್ ಮಾಡ್ಲಿ? ಇದೇನಿದು? ಅವತ್ತು ನಮ್ಮ ಕುರಿಗಳು ಎಲ್ಲ ಹುಲ್ಲುಲ್ಲಂತ ತಿಂದು ಅದು ಅಷ್ಟೇನೆ, ಅದಕ್ಕೆ ಇಷ್ಟೊಂದೆಲ್ಲನ ತಿರ್ಗ ಪೈರ್ ಹಾಕಕ್ಕೆ ಎಲ್ಲ ಅಚ್ಚಕಟ್ ಮಾಡಿಸಿದಾಳ ಈ ಶಾರದಮ್ಮ. ಓ ಕಣೆ ಸಾಕಮ್ಮ, ಬಾರೇ ಶಾರದಮ್ಮ, ಏನೋ ಕೇಳ್ತಾ ಇದ್ದಾಳೆ ಸಾಕಮ್ಮ. ಏನು ಸಾಕಮ್ಮ? ನಡಿ ನಡಿ, ನೋಡು ಅರ್ಧ ಹೊಲ ನಿನ್ ಕುರಿಗಳು ಹಾಳು ಮಾಡಿರೋದು. ಅಯ್ಯೋ ನಮ್ಮ ಕುರಿಗಳು ಬರೀ ಪೈರು ಅಂತ ಮೇಯ್ದಿದ್ವು ಅಷ್ಟೇ, ಎಲ್ಲ ಒಂದೊಂದು ಪೈರು ಕಿತ್ತು ಬಂದಿದ್ವು. ಅದಕ್ಕೆ ಇಷ್ಟು ಹೊಲನೆಲ್ಲ ನೀನು ತಿರ್ಗ ಪೈರು ಹಾಕ್ಸ್ಬೇಕು ಅಂತ ಅಚ್ಚಕಟ್ ಮಾಡಿಸಿದ್ಯಾ? ಮತ್ತೆ ಎಲ್ಲ ಕಿತ್ತಾಕಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಆಮೇಲೆ ನಾವು ಗೊಬ್ಬರ ಹಾಕೋದು ನೀರಿಕ್ಕೋದು ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೇನೆ ನಾನೇನೆ ಇನ್ನೊಂದ್ಸಲ ಪೈರ್ ಹಾಕಿದ್ರೆ ಆಯ್ತು, ಪೈರ್ ಹೆಂಗೋ ಐತೆ ನಮ್ದು ಅಂತ ಹೇಳಿ ನಾನೇ ಅಚ್ಚಕಟ್ ಮಾಡಿಸಿದ್ದೆ. ಹೆಂಗೋ ಇವಾಗ ನಿನ್ ಸಿಗೆ ಬಿದ್ದಿದ್ಯಲ್ಲ, ನೀನೇನೆ ಪೈರ್ ಕಿತ್ತು ತಂದು ಅಷ್ಟಕ್ಕೂ ಪೈರ್ ಚುಚ್ಚು ಅಷ್ಟೇನೆ. ಇನ್ನೇನು ಇಲ್ಲ. ನಡಿ ನಡಿ, ನೀನ್ ಮಾಡಿರೋ ಇದಕ್ಕೆ ನಿನಗಿದೆ ಶಿಕ್ಷೆ. ಅದು ಅಲ್ದೇನೆ ಸುಳ್ಳು ಹೇಳ್ತೀಯ. ಸುಳ್ಳ ಯಾರೋ ಕುರಿ ಬಂದಿದ್ವು ಮೇಯ್ದೇವೆ ಅಂತಾನ ನನ್ನ ಹತ್ರನೇನೆ. ಪಾಪ ಕದ್ರಜ್ಜಿ ನಿಜ ಹೇಳಿದ್ರು ನಾನು ಅವತ್ತು ನಂಬಲಿಲ್ಲ ನಿನ್ನ ಮಾತು ಕೇಳಿ. ಅಲ್ಲ, ಇದು ಅಷ್ಟು ನಾನು ಹಾಕ್ಬೇಕಾ? ಪೈರ್ ಕೀಳೋದು ನಾನೇ, ಹಾಕೋದು ನಾನೇನಾ? ಅಯ್ಯೋ ನನ್ನ ಕೈಲಾಗಲ್ಲಮ್ಮ. ಕಿತ್ತು ಅದನ್ನ ಸಿವುಡ್ ಕಟ್ಟಿ ತಗೊಂಬಂದು ನಾನು ಪೈರ ಊರಕ್ಕಾಗುತ್ತಾ ರಾಗಿ ಪೈರ? ಅಯ್ಯಯ್ಯೋ, ನಾಟಿ ಮಾಡಕ್ ನನ್ನ ಕೈಲಾಗಲ್ಲಮ್ಮ, ಸೊಂಟ ನೋಯ್ತೈತೆ. ಯಾರನ್ನ ಇನ್ನೊಬ್ರನ್ನ ಕೂಲಿಗೆ ಆದ್ರೂ ಕರ್ಕೊಂಬ, ಇಲ್ಲಾಂದ್ರೆ ನೀನಾದ್ರೂ ನನ್ನ ಜೊತೆಗೆ ಬಾ. ನನ್ನೊಬ್ರ ಕೈಲೇ ಇಷ್ಟೊಂದು ಹಾಕಕ್ಕಾಗಲ್ಲಮ್ಮ. ಏನು ಹುಡುಗಾಟನ ಈಟೊಂದು ತಿರ್ಗಾನ ಪೈರ್ ಚುಚ್ಚಕ್ಕೆ? ಏನಮ್ಮ ನೀನು? ಅಲ್ಲ, ಎಲ್ಲ ಒಂದೊಂದು ಗರಿ ಕಿತ್ತಾಕಿದ್ವು ಅಷ್ಟೇನು ಕುರಿಗಳು, ಅದಕ್ಕೆ ನೀನು ಅರ್ಧ ಹೊಲನ ತಿರ್ಗಾ ಅಚ್ಚಕಟ್ ಮಾಡಿ ತಿರ್ಗಾ ಪೈರ್ ಹಾಕೋಣ ಅಂತ ರೆಡಿ ಮಾಡಿದ್ಯಲ್ಲೇ ಶಾರದಮ್ಮ. ಹೇಳತ್ತ, ನಿಂಗೆ ಬುದ್ಧಿಗಿದ್ದಿ ಐತೋ ಇಲ್ವೋ? ಇಲ್ಲ ಕಣೆ ಸಾಕಮ್ಮ, ನಿನ್ ಜೊತೆಗೆ ಇನ್ನೂ ಊರಾಗ್ಲಾರ್ನೆಲ್ಲನೂ ಕರ್ಕೊಂಬಂದು ಹಾಕ್ಸು ನೀನೇನೆ, ಯಾರು ಬೇಡ ಅಂತಾರೆ ಅಲ್ವೇನೆ ಶಾರದಮ್ಮ? ಅದೇ ಮತ್ತೆ, ಬೇಕು ಅಂದ್ರೆ ನಿನ್ ಜೊತೆಗೆ ಯಾರನ್ನ ಕರ್ಕೊಂಬಂದು ಕೂಲಿ ಕೊಟ್ಟು ನೀನೇ ಹಾಕ್ಸು, ನಮ್ಗೇನು ಬೇಜಾರೇನು ಇಲ್ಲ. ಒಟ್ಟಿನಲ್ಲಿ ನಮ್ಮ ಹೊಲ್ದಕ್ಕೆ ರಾಗಿ ಪೈರು ಹಾಕ್ಬೇಕು ನೀನು ಅಷ್ಟೇನೆ. ನಿಮ್ಮ ಹೊಲ್ದಕ್ಕೆ ನಾನು ಕೂಲಿ ಕೊಟ್ಟು ಕೂಲಿಯನ್ನು ಕರ್ಕೊಂಬಂದು ಹಾಕ್ಬೇಕಾ? ಅದೇ ಈಗ ನಿಮ್ಮ ಹೊಲ್ದಕ್ಕೆ ನಾನೇ ಹಾಕಿಸ್ಬೇಕು. ಯಾಕೆಂದ್ರೆ ಇವ್ರು ರಾಗಿ ಹಾಕಿರೋ ಇದ್ರಕ್ಕೆ 15 ದಿವಸ 20 ದಿವಸ ಆಗೈತಿ ಈ ರಾಗಿ ಪೈರ್ ಹಾಕಿ ಅಂತದಕ್ಕೆ ನೀನ್ 100 ಕುರಿಗಳನ್ನ ಬಿಟ್ಟು ಮೇಯಿಸಿದ್ದಲ್ಲ, ಎಲ್ಲ ತುಳಿದು ಎಲ್ಲ ಅಧ್ವಾನ ಎಡ್ಸಿದ್ವಲ್ಲ ನಿಮ್ ಕುರಿಗಳು, ಅದಕ್ಕೇನೆ. ಸರಿಯಾಗಿ ಹೇಳ್ದೆ ಕಣ್ಕದ್ರಜ್ಜಿ. ಸಾಕಿ ಅರ್ಥ ಆಯ್ತಾ? ನಡಿ ನಡಿ, ಪರಿಕೀಳ್ ನಡಿ ಮೊದ್ಲು. ಅಲ್ಲ, ಈ ಹೊಲ ಏನು ಈ ಕದ್ರಜ್ಜಿದ ಅಥವಾ ಶಾರದಮ್ಮಂದ? ಈ ಕದ್ರಿಗೆ ಯಾಕೆ ಬೇಕು? ಮಾತಿಗೂ ಭಯ ಆಗ್ತಾಳಲ್ಲ ಈ ಕದ್ರಿ. ಏನ್ ಮಾಡೋಣ ಇವಳ?
ಬಾರೆ ಸಾಕಮ್ಮ ಪೈರು ಕೀಳ್ಬೇಕಂತೆ ಬಾ. ಬೇಕು ಅಂದ್ರೆ ನಾನು ಒಂದಿಟ ರಾಗಿ ಪೈರ ಕಿತ್ಕೊಡ್ತೀನಿ. ಎಲ್ಲೈತೆ ಶಾರದಮ್ಮ ರಾಗಿ ಪೈರು? ಐತಾ ನಿಮ್ದೇನೆ ಒಟ್ಟು ಒಯ್ದಿರೋದು? ಹ್ಞೂ ಐತೆ, ಇನ್ನ ಒಂದಿಷ್ಟು ಅತ್ಲಾಗ ಹಾಕನ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಅಂತ ಹೇಳಿ ಹಂಗೆ ಬಿಟ್ಟಿದೀವಿ. ಇಲ್ಲಿದ್ರೆ ಆಗ್ತಿದ್ರೆ ತೀರಾ ಯಾರಿಗಾನ ದುಡ್ಡಿ ಕೊಟ್ಟರು ಆಗುತ್ತೆ ಅಂತಾನ. ನಡಿಯೇ ಸಾಕಮ್ಮ ನಡಿ, ಪೈರು ಕೀಳ್ ನಡಿ. ಪೈರುನು ಕೀಳ್ಬೇಕಾ? ಎಲ್ಲೈತದು? ಬಾ ತೋರಿಸ್ತೀನಿ. ಇಂದು ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ಇಂದು ಆನಂದನ ತಾಳಲಾರೆ ಸಾಕಮ್ಮ. ಏನು ಹಾಡು ಹೇಳ್ತಾ ಇದ್ಯಾ? ಇಂದು ಆನಂದ ತಾಳಲಾರೆ ಅಂತನ? ಏ ಕದ್ರಿ ಐತೆ ನಿನಗೆ ನನ್ ಸಿಗಾಕ್ಸಿ ಹಾಡು ಹೇಳ್ತಾ ಇದ್ಯಾ? ಆನಂದ ನಿನಗೆ ಆನಂದ, ಆನಂದನ ಗೋವಿಂದ ಮಾಡ್ತೀನಿ, ನೋಡ್ತಾ ಇರು. ಮಾಡುವಂತೆ ತಟ್ಟೆಗೆ. ಈಗ ನಡಿ ಪೈರು ಕೀಳ್ ನಡಿ ಮೊದ್ಲು, ಇಲ್ದಿದ್ರೆ ಆ ಶಾರದಮ್ಮಂತಾಗ ಉಗಿಸ್ಕೊಂತೀಯ. ಬಾರೆ ಸಾಕಮ್ಮ ಏಟತ್ತು? ನಿನ್ನೇನು ಆರತಿ ಮಾಡಿ ಕರಿಬೇಕೇನು? ಬಾ ಜಲ್ದು. ಯಾಕಂಬರ್ ಕದಜ್ಜಿಯ ಸಾಕಮ್ಮನ? ಬರ್ತಾ ಇದ್ದೀನಿ ಶಾರದಮ್ಮ. ನಡಿಯ ಸಾಕಮ್ಮ, ನಡಿ. ಶಾರದಮ್ಮ, ನಾನು ಪೈರ್ ಹಾಕ್ಬೇಕು ತಾನೆ, ಪೈರ್ ಕಿತ್ತು ನಾಟಿ ಮಾಡ್ಬೇಕು ತಾನೆ? ಮಾಡ್ತೀನಿ. ಆದ್ರೆ ಮೊದ್ಲು ಈ ಕದ್ರಜ್ಜಿನ ಇಲ್ಲಿಂದ ಹೋಗಕ್ ಹೇಳೆ. ಯಾಕೆ ಅವಜ್ಜಿ ಏನ್ ಮಾಡ್ತು ನಿನ್ನ? ಇದ್ರು ಇರುತ್ತೆ ಬಿಡು, ಏನ್ ನಿನ್ನ ಎದೆ ಮೇಲೆ ಕಾಲಿ ಕೆಣ್ ಕುಕ್ಕಳೈತ ಅವಜ್ಜಿ? ಬಾ ಕೀಳ್ಬಾ ಸುಮ್ನ. ಅವಜ್ಜಿ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದೇ ಅಪ್ಪ ಸರಿಯಾಗಿ ಹೇಳ್ದೆ ಕಣೆ ಶಾರದಮ್ಮ. ನಡಿಯೇ ಸಾಕಮ್ಮ, ಕುಕ್ಕೊಂಡು ಕೀಳು. ಜಲ್ದು ಒತ್ತೋಗುತ್ತೆ ತಿರ್ಗ. ಅಯ್ಯೋ ಇದೇನು ಇದು ಇಷ್ಟೊಂದು ಕೆಸರಾಗೈತೆ, ಇದ್ರಾಗ ಕೀಳೋದು ಹೆಂಗೆ ಪೈರ್ನ? ಶಾರದಮ್ಮ ನೀನು ಒಂದ್ ಸ್ವಲ್ಪ ಹೊತ್ತು ಕೀಳು, ಇಬ್ರು ಕಿತ್ತು ಇಬ್ರು ಹಾಕನ. ಹಂಗ ಶಾರದಮ್ಮನೂ ಕಿತ್ ಕೊಡ್ತಾಳೆ ಕೈಗೆ. ಈಗೇನಾದ್ರೂ ನೀನು ಜಲ್ ಪೈರ್ ಕೀಳಿಲ್ಲ ಅಂದ್ರೆ ಕಿತ್ ಕೊಡ್ತಾಳೆ ನೋಡು. ಏನ್ನ ತಲೆಗಿರೋ ಸೀರ್ನ ಸುಮ್ಮನ ಕೀಳು ಸಾಕಮ್ಮ. ನಿನ್ ಬರೀ ಮಾತಾತು, ಕುಕ್ಕಂಡ್ ಕೀಳು, ನಾನು ಕೇಳ್ತೀನಿ ಒಂದಿಟ. ಸರಿ ಆಯ್ತು ಕೇಳ್ತೀನಿ ಬಿಡು, ನೀನೇನು ಇದು ಮಾಡ್ಕೋಬೇಡ, ಕೀಳನ ಇಬ್ರು. ಆದ್ರೆ ಈ ಕದ್ರಜಿನ ಮೊದಲು ಓಡಿಸೆ ಶಾರದಮ್ಮ, ನನ್ನ ಕೈಲಿ ಇವಳು ಕಾಟದ ಸೈಜ್ಗೆ ಆಗ್ತಾ ಇಲ್ಲ. ಏನ್ ಅವಾಗಿಂದ ಅಲ್ಕಿಸಿತಾ ಇದ್ದಾಳೆ, ಆನಂದ ಪರಮಾನಂದ ಅಂತ ಬೇರೆ ಹಾಡು ಹೇಳ್ತಾಳೆ ಈ ಕದ್ರಿ. ನೋಡು ನನ್ನ ಹೊಟ್ಟೆ ಉರಿಸಿ ಇವಳು ಅಲ್ಕಿಸಿತಾ ಇದ್ದಾಳೆ, ನನಗೆ ನೋಡಕ್ ಆಗ್ತಿಲ್ಲ. ಮೊದ್ಲು ಈ ವಜ್ಜಿನ ಆಸೆ ಕಳಿಸು. ಅಯ್ಯೋ ಅವಜ್ಜಿ ಏನ್ ಮಾಡ್ತೈತೆ? ಅವಜ್ಜಿನ ಒಂದಿಟ್ಟು ಕೀಳುತ್ತೆ. ಕುಕ್ಕಂಡ್ ಕೀಳು, ನಿನ್ಗೆ ಇನ್ನೂ ಅನುಕೂಲ ಆಗುತ್ತೆ. ಅವಜ್ಜಿ ಇರೋದ್ರಿಂದ ಮಾತಾಡ್ಕೊಂಡು ಟೈಮ್ ಹೋಗೋದು ಗೊತ್ತಾಗಲ್ಲ. ಬೇಜಾರಾಗುತ್ತಿಲ್ದಿದ್ರೆ ಒಬ್ರು ಇಬ್ರು ಇದ್ದೆ. ಅದೇ ಅಪ್ಪ, ಕುಕ್ಕ ಜಲ್ದು. ಏನ್ ಯೋಚನೆ ಮಾಡ್ತೀಯ? ಸಾಕಮ್ಮ ಜಲ್ದು ಕೀಳು. ನಾನು ಒಂದಿಟ್ಟು ಕಿತ್ ಕೊಡ್ತೀನಿ. ಏ ಕದ್ರಜ್ಜಿ, ನಾನು ಕೇಳ್ತಾ ಇದೀನಿ, ನೀನ್ ಸುಮ್ಮನೆ ಕೀಳಂಗಿದ್ರೆ ಕೀಳು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಕುಕ್ಕ. ಕೆಸರಾಗಿ ಏನ್ ಕುಕ್ಕಂತೀಯ? ಹೋಗ ಸೆಕೆತ್ತ ಎದ್ದು. ಹೆಂಗು ಅತ್ಲಾಗೆ ಕದ್ರಜ್ಜಿಯಿಂದನ ನಾನು ಇಬ್ರು ಮೂವರನ್ನ ಕೂಲೇನು ಕರ್ಕೊಂಬಂದು ಒಟ್ಟು ಕಿತ್ತು ಹಾಕ್ಸನ ಅಂದ್ಕೊಂಡಿದ್ದೆ. ಈ ಸಾಕಮ್ಮನೆ ಸಿಗಾಕೊಂಡಿದ್ಕತ್ತ ಕೊಲಿ ದುಡ್ಡು ಉಳಿತು ಬಿಡು. ಅಚ್ಚಕಟ್ಟ ಕೀಳಕ್ ಸಾಕಮ್ಮ. ಆಮೇಲೆ ಬೇರ್ಗೀರಿ ಎಲ್ಲನ ಕಿತ್ತು ಬರಂಗೆ ಮಾಡ್ಬಿಟ್ಟಿಯ. ಅಚ್ಚಕಟ್ಟಾಗ ಬೇರ್ ಸಮೇತ ಕೀಳ್ಬೇಕು. ಪೈರಿಂದಾನ ಕಿತ್ತಿದ್ದೋ ಇಲ್ವೋ? ರಾಗಿ ಪೈರ್ ಕೀಳಕ್ ಬರುತ್ತೆ. ಅರೆ ರಾಗಿ ಪೈರ್ ಅಲ್ಲ ಅಷ್ಟೇ ಅಲ್ಲ, ನನಗೆ ಕೀಳಕ್ ಬರೋದು. ಕೂದ್ಲು ಕಿತ್ತು ಕೈ ಕೊಟ್ಬಿಡ್ತೀನಿ. ಮುಚ್ಕೊಂಡಿದ್ರೆ ಸರಿ. ನೀನು ನನ್ನ ತಲೆ ತಿನ್ಬೇಡ ನೀನು ಅಷ್ಟೇ. ಇವಾಗ ನನಗೆ ಸಿಟ್ಟು ಬಂದ್ರೆ ಏನೂ ಇಲ್ಲ. ಬಂದ್ರೆ ಏನ್ ಮಾಡ್ತೀಯ? ಈ ಕೆಸರಾಗೆಲ್ಲ ಉಳ್ಳಾಡ್ತೀಯ, ಎಮ್ಮೆ ಉಳ್ಳಾಡ್ದಂಗೆ. ನಾನು ಉಳ್ಳಾಡಲ್ಲ, ನಿನ್ನ ಉಳ್ಳಾಡ್ಸ್ಬಿಡ್ತೀನಿ ಕೆಸರು ಗದ್ದೆಗೆ. ಆಮೇಲೆ ನನಗೆ ಸಿಟ್ಟು ಬಂದ್ರೆ ಏನೂ ಇಲ್ಲ, ಮುಚ್ಕೊಂಡು ಕೀಳು. ಆಯ್ತಾಯ್ತು ಕೀಳನ್. ನೀನ್ ಕೀಳು ಫಸ್ಟ್. ಸಾಕಮ್ಮ, 3 ಸಿವುಡು ಪೈರ ಕಿತ್ತು ಕಟ್ಟಿ ಕೇದಿವಲ್ಲ, ತಗೊಂಡೋಗಿ ನೀನು ಹಂಗೆ ಆಗ್ತಾ ಇರು. ಸುಮ್ಮನ್ ಕೇಳ್ತೀಯೋ ಕದ್ರಜ್ಜಿ? ಬೇಕು ಸುಮ್ಮನ್ ಕೀಳು. ಹಂಗ ಆಗ್ತಿದ್ರೆ ಜಲ್ದಿ ಆಗುತ್ತೆ ಅಂತ. ಕಣೆ ಸಾಕಮ್ಮ, ಅವನ್ನ ಆಗೋವರ್ಗು ಹಂಗೆ ನಾಟಿ ಮಾಡೋಕೆ ಹೋಗಿ ಪೈರ. ನಾನು ಹಂಗೆ ಕೀಳ್ತಾ ಇರ್ತೀನಿ. ಸರಿ ಆಯ್ತು, ಸದ್ಯ ನಾನು ಆ 3 ತಗೊಂಡು ಹೋಗ್ತೀನಿ. ನಡಿ ತಗೊಂಡು ನಾನು ಬರ್ತೀನಿ ಹಂಗೆ. ನೀನೇನು ಬರಬೇಡ, ಇಲ್ಲೇ ಕುತ್ಕೊಂಡು ಕೀಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.